Hi guys, welcome back to Diksha Karnataka YouTube channel. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಿರ್ಮಲ್ ಸರ್. ಇವತ್ತು ನಾವು ಮಾಕ್ ಟೆಸ್ಟ್ 4 ಅನಾಲಿಸಿಸ್ ಮತ್ತು ಸೊಲ್ಯೂಷನ್ಸ್ ನ ತಗೊಬಂದಿದ್ದೀನಿ. ನೀವು ದಯವಿಟ್ಟು ಇನ್ನೂವರೆಗೂ ನಾವು ಅಭ್ಯಾಸ್ KCET 2023 ನ ನೀವೇನಾದರೂ ಇನ್ನೂ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ನಿಮ್ಮ ಇಮೇಲ್ ಮುಖಾಂತರ ನೀವು ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ PDFs ಮತ್ತೆ ಸೊಲ್ಯೂಷನ್ಸ್ ಇರುತ್ತೆ. ಅಂಡ್ ಮಾಕ್ ಟೆಸ್ಟ್ 4 PDF ಕ್ವಶನ್ ಪೇಪರ್ PDF ಮತ್ತೆ ಸೊಲ್ಯೂಷನ್ PDF ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇದೆ. ಸೊ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಸೊ ಇವತ್ತು ನಾವು ಮಾಕ್ ಟೆಸ್ಟ್ 4 ಅನಾಲಿಸಿಸ್ ಮತ್ತೆ ಸೊಲ್ಯೂಷನ್, ಯಾಕಂದ್ರೆ ಮಾಕ್ ಟೆಸ್ಟ್ 4 ಮತ್ತೆ 5 ಪ್ರೀವಿಯಸ್ ವೀಕಲ್ಲಿ 2-3 ಡೇಸ್ ಡಿಲೇ ಆಗಿದೆ. ಸೊ ಅದಕ್ಕಿಂತ ಸಾರಿ. ಸೊ ಡೈರೆಕ್ಟ್ ಈ ವೀಕಲ್ಲಿ ನಾವೆಲ್ಲ ಮಾಕ್ ಟೆಸ್ಟ್ 4 ಮತ್ತೆ ಮಾಕ್ ಟೆಸ್ಟ್ 5 ಸೊಲ್ಯೂಷನ್ಸ್ ಕೂಡ ನಾವು ರಿಲೀಸ್ ಮಾಡ್ತಿದ್ದೀವಿ ನಮ್ಮ ಯೂಟ್ಯೂಬ್ ಅಲ್ಲಿ. ಓಕೆ, ಇವಾಗ ನಾವು ಕ್ವಶನ್ ನಂಬರ್ 1ಗೆ ಹೋಗೋದ. ಸೊ ಕೆಮಿಸ್ಟ್ರಿ ಕ್ವಶನ್ ನಂಬರ್ 1 ಇಂದ 60 ತನಕ ಇದೆ. ಸೊ ಕ್ವಶನ್ ನಂಬರ್ 1. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ xenon ಡೈಫ್ಲೂರೈಡ್? ಯಾವ್ದಿದು ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ನಾವು ನೋಡೋದ. ಸೊ ಇವಾಗ ಏನಂತಿದೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ವಿತ್ xenon ಡೈಫ್ಲೂರೈಡ್ ನಾನು ನೋಡ್ತಾ ಇದ್ರೆ ಇಟ್ ಹ್ಯಾಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +2. ಓಕೆ, hybridization is involved in xenon difluoride is sp3d2 and it is a linear molecule with 3 lone pairs. On hydrolysis it gives xenon, hydrofluoride and oxygen. ಈ ತರ ಏನಾದರೂ ಕೇಳ್ತಿದ್ರೆ ನಾವು ಒಂದ್ಸತಿ ನೋಡೋದ. ಇವಾಗ ಆಪ್ಷನ್ ಎ ಕರೆಕ್ಟ್ ಆಗಿ ಅನ್ಸ್ತಿದೆ, ಬಿನು ಸಿನು ಕರೆಕ್ಟ್ ಆಗಿ ಅನ್ಸ್ತಿದೆ ಅಂಡ್ ಡಿನು ಕರೆಕ್ಟ್ ಆಗಿ ಅನ್ಸ್ತಿದೆ. ಆಪ್ಷನ್ ಬಿ ಅಲ್ಲಿ ನಾವೇನಾದ್ರೂ ಹೈಬ್ರಿಡೈಸೇಷನ್ ನೋಡಕ್ ಹೋಗಿದ್ರೆ ಏನಂತ ಬರುತ್ತೆ, ಇವಾಗ ಹೈಬ್ರಿಡೈಸೇಷನ್ ಇವಾಗ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಇವ್ರದ್ದು 5s2 5p5 ಮತ್ತೆ 5d1 ಅಂತ ಇರುತ್ತೆ. ಇವಾಗ ಇದಿರ್ಬೇಕಾದ್ರೆ ಯಾವ್ದು sp3 ಯಾವ ಹೈಬ್ರಿಡೈಸೇಷನ್ ಆಗ್ಬೋದು? ದಟ್ ಈಸ್ ನಥಿಂಗ್ ಬಟ್ ಯುವರ್ sp3d1 ಹೈಬ್ರಿಡೈಸೇಷನ್ ಆಗಿರ್ಬೇಕು. ಬಟ್ ಇಲ್ಲಿ ಏನು ಅಂತ ಬರ್ತಿದೆ sp3d2 ಹೈಬ್ರಿಡೈಸೇಷನ್ ಆಗ್ತಿದೆ. ದೆನ್ ಯುವರ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ವಿಚ್ ಇಸ್ ನಾಟ್ ಕರೆಕ್ಟ್ ಫಾರ್ ದ xenon difluoride. So option B will be your correct answer. Clear? ಅರ್ಥ ಆಯ್ತಲ್ಲ? ಇವಾಗ ಕ್ವಶನ್ ನಂಬರ್ 2 ಅಲ್ಲಿ ಏನಂತಿದೆ, that is if chlorine is passed through a solution of hydrogen sulfide. ಇವಾಗ ನಾನು ಕ್ಲೋರಿನ್ ನ ಏನಾದ್ರೂ ಹೈಡ್ರೋಜನ್ ಸಲ್ಫೈಡ್ ಜೊತೆ ನಾನು ಪಾಸ್ ಮಾಡಿದ್ರೆ ಇನ್ ವಾಟರ್ ದ ಸೊಲ್ಯೂಷನ್ ಟರ್ನ್ಸ್ ಟರ್ಬಿಡ್ ಡ್ಯೂ ಟು ದ ಫಾರ್ಮೇಶನ್. ಇದನ್ನ ನಾವು ಲ್ಯಾಬ್ ಅಲ್ಲೂ ನೋಡಿರ್ತೀವಿ. ಇವಾಗ H2S ನ ಕ್ಲೋರಿನ್ ಅಲ್ಲಿ ಹಾಕಿದ್ರೆ ನಮ್ಗೇನೋ ಒಂದು ಟರ್ಬಿಡಿಟಿ ಸಿಗುತ್ತೆ. ಆ ಟರ್ಬಿಡ್ ಏನಕ್ಕೆ ಆಗ್ತಿದೆ? What is the use of turbid? ಹೇಗ ಟರ್ಬಿಡ್ ಫಾರ್ಮೇಶನ್ ಆಗ್ತಿದೆ? is nothing but your Cl. H2S plus Cl2 ನಾನು ತಗೊಂಡು ಮಾಡಿದ್ರೆ so what do we get? We get HCl, that is 2 molecules of HCl and sulfur is left out. ಇದು ಸಲ್ಫರ್, ಯಾವ್ದು ಸಲ್ಫರ್ ಆಚೆಗಡೆ ಬಂದಿದೆಯೋ ಅದು ನಾನೇ ಫ್ರೀ ಸಲ್ಫರ್. ಡ್ಯೂ ಟು ದಿಸ್ ಸಲ್ಫರ್ ಓನ್ಲಿ ದ ಸೊಲ್ಯೂಷನ್ ಟರ್ನ್ಸ್ ಟರ್ಬಿಡ್. ಸಲ್ಫರ್ ಇಂದಾನೆ ಸೊಲ್ಯೂಷನ್ ಟರ್ಬಿಡ್ ಆಗಿ ಫಾರ್ಮ್ ಆಗ್ತಿದೆ. ದೆನ್ ಯುವರ್ ಕರೆಕ್ಟ್ ಆಪ್ಷನ್ ವಿಲ್ ಬಿ B, that is free sulfur. Okay, coming back to question number 3, ಏನು ಹೇಳ್ತಿದೆ ಅಂದ್ರೆ on heating KClO3 is nothing but your potassium chlorate. ಇವಾಗ ಪೊಟ್ಯಾಷಿಯಂ ಕ್ಲೋರೇಟ್ ನ ನಾವೇನಾದ್ರೂ ಹೀಟ್ ಮಾಡಿದ್ರೆ ವಾಟ್ ಡು ವಿ ಗೆಟ್? ಸೊ ಇವಾಗ ನೋಡೋದ KClO3 ಇವಾಗ ನಾನು ಹೀಟ್ ಮಾಡಿದ್ರೆ ಏನಾಗುತ್ತೆ? ಆಕ್ಸಿಜನ್ ವಿಲ್ ಗೋ ಔಟ್. So that is nothing but your KCl will get plus oxygen is removed out. ಇವಾಗ ಏನಾಗ್ತಿದೆ? KCl ಸಿಗ್ತಿದೆ ಪ್ಲಸ್ ಆಕ್ಸಿಜನ್. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಡೈರೆಕ್ಟ್ ಹೀಟಿಂಗ್ ಮಾಡಿದ್ರೆ ಆಕ್ಸಿಜನ್ ಆಚೆಗಡೆ ಹೋಗುತ್ತೆ. ಸೊ ಸಿಂಪಲ್ ಆಪ್ಷನ್ ಬಿ ವಿಲ್ ಬಿ ಯರ್ ರೈಟ್ ಆನ್ಸರ್. ಆಪ್ಷನ್ ಬಿ ವಿಲ್ ಬಿ ಯರ್ ರೈಟ್ ಆನ್ಸರ್. ಕಮಿಂಗ್ ಬ್ಯಾಕ್ ಟು ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನಂತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಹೈಬ್ರಿಡ್ ಇಸ್ ಮೋಸ್ಟ್ ಸ್ಟೇಬಲ್? ಇವಾಗ ಮೋಸ್ಟ್ ಸ್ಟೇಬಲ್ ಅಂತ ಗೊತ್ತಾಗಿದೆ. ನಾವು ಆಪ್ಷನ್ಸ್ ನೋಡೋದು ಯಾವ್ಯಾವ್ದಿದೆ ಅಂತ. ಅಮೋನಿಯಾ, ಫಾಸ್ಫರಸ್, ಆರ್ಸೆನಿಕ್ ಹೈಡ್ರೇಟ್, ಆಂಟಿಮೋನಿ ಹೈಡ್ರೇಟ್. ಇದೆಲ್ಲ ನಾವು ಯಾವ್ದಲ್ಲಿ ನೋಡಿದೀವಿ? ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ? ಇದೆಲ್ಲ ಯಾವ ಬ್ಲಾಕ್ ಬಿಲಾಂಗ್ ಆಗುತ್ತೆ? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಬಿಲಾಂಗ್ ಆಗುತ್ತಲ್ಲ, ಪಿ ಬ್ಲಾಕ್ ಎಲಿಮೆಂಟ್ಸ್. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಿದೆ? ನೈಟ್ರೋಜನ್ ಫ್ಯಾಮಿಲಿ. ಸೊ ನೈಟ್ರೋಜನ್ ಫ್ಯಾಮಿಲಿಯಲ್ಲಿ ಯಾವ್ದು ಇರುತ್ತೆ? ದಟ್ ಈಸ್ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ. ರೈಟ್? ಇವಾಗ ಆಸ್ ವಿ ನೋ ದಟ್ ಹೈಬ್ರಿಡ್ಸ್ ಯಾವಾಗ ಸ್ಟೇಬಲ್ ಆಗುತ್ತೆ? As it goes down the group, it decreases, and it is first will be having nitrogen will be having the most stable hybrid, then phosphorus, then arsenic and antimony. So ಇವಾಗ ಹೇಗಾಗ್ತದ್ದು?
it decreases down the group andre it is like PH3 ASH3 then SbH3. So direct NH3 will be the most stable ಅಂತ ನಮ್ಗೆ ಗೊತ್ತಾಯ್ತು. ಸೊ ಇವಾಗ ಏನಂತೇವೆ ಯಾವ್ದು ಇವತ್ತು ನಿಮ್ಗೆ ಆಪ್ಷನ್ ಆಗುತ್ತೆ ದಟ್ ಈಸ್ ನಥಿಂಗ್ ಬಟ್ ಯುವರ್ ಆಪ್ಷನ್ ಎ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಆಪ್ಷನ್ ಎ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ನಮ್ಗೆ ಏನ್ ಹೇಳ್ತಿದೆ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ಐರನ್ ಪೆಂಟಾಕಾರ್ಬೊನಿಲ್. ಇವಾಗ ಪೆಂಟಾಕಾರ್ಬೊನಿಲ್ ಇರ್ಬೇಕಾದ್ರೆ Z ಏನಿದೆ 26 ಅಟಾಮಿಕ್ ನಂಬರ್ 26 ಫಾರ್ ಐರನ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಏನಂತ ಗೊತ್ತಾಗ್ತಾ ಇರ್ಬೇಕಾದ್ರೆ ನಾವ್ ಇವಾಗ ರಿಅರೇಂಜ್ ಮಾಡ್ಬೇಕು. ಇವಾಗ ಎಲೆಕ್ಟ್ರಾನ್ಸ್ ನ ರಿಅರೇಂಜ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಇವಾಗ ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೈಬ್ರಿಡೈಸೇಷನ್ ಗೊತ್ತಾಗಬೇಕು. ಹೈಬ್ರಿಡೈಸೇಷನ್ ಗೆ ನಾವು ಸ್ಟ್ರಕ್ಚರ್ಸ್ ನ ನಾವು ಎಲೆಕ್ಟ್ರಾನ್ಸ್ ನ ರಿಅರೇಂಜ್ ಮಾಡೋದ. ಸೊ ರಿಅರೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ಯಾವ ಬ್ಲಾಕ್ ಎಲಿಮೆಂಟ್ಸ್ ತಗೊಂಡ್ರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡ್ತೀನಿ 1 2 3 4 5 ನೆಕ್ಸ್ಟ್ S ನೆಕ್ಸ್ಟ್ D block. So that is D block, S block and P block. ಇವಾಗ D block ಅಲ್ಲಿ ಏನಿದೆ 1 2 3 ಆದ್ಮೇಲೆ 4 ಇದಾಯ್ತಾ. ಇವಾಗ ಇದು D block, ಇದು S block, ಇದು P block. ಇವಾಗ ಏನ್ ಮಿಕ್ಕಿದೆ DsP3. ಸೊ DsP3 is the hybridization. ಸೊ ನಮಗೆ ಗೊತ್ತು DsP3 ಹೈಬ್ರಿಡೈಸೇಷನ್ ಏನಾದ್ರು DsP3 ಆಗಿದ್ರೆ ಏನ್ ನಮ್ಗೆ ಯಾವ ಫಾರ್ಮುಲಾ ಏನ್ ಜಾಮೆಟ್ರಿ ಸಿಗುತ್ತೆ ದಟ್ ಈಸ್ ನಥಿಂಗ್ ಬಟ್ ಯುವರ್ ಟ್ರೈಗೋನಲ್ ಬೈಪಿರಾಮಿಡಲ್. ಇದು ನಮಗೆ ಗೊತ್ತಿದೆ DsP3 ಜಾಮೆಟ್ರಿ ಏನಾಗಿದೆ ಟ್ರೈಗೋನಲ್ ಬೈಪಿರಾಮಿಡಲ್. ಇವಾಗ ಹೇಗೆ ಕಾಣಿಸುತ್ತೆ ಇದಂದ್ರೆ Fe ಇರುತ್ತೆ, ಈ Fe ಗೆ ಏನಾಗ್ತದೆ 5 ಕಾರ್ಬನಿಲ್ಸ್ ಅಟ್ಯಾಚ್ ಆಗಿದೆ ದಟ್ ಈಸ್ CO ಇನ್ನೊಂದು CO ಮತ್ತೆ ಇಲ್ಲೊಂದು CO 3 ಆಯ್ತಲ್ಲ. ಇದೊಂಥರ ಸೀಸಾ ಶೇಪ್ ತರ ಇದೆ. ಸೊ ಇವಾಗ ಇದನ್ನ ನಾವೇನಾದ್ರೂ ಮಾಡಕ್ ಹೋಗಿದ್ರೆ ಕರೆಕ್ಟ್ ಆಗಿ ಸೊ ಹೌ ಇಟ್ ಲುಕ್ಸ್ ಲೈಕ್ ಟ್ರೈಗೋನಲ್ ಬೈಪಿರಾಮಿಡಲ್. ಇಟ್ ಲುಕ್ಸ್ ಲೈಕ್ ಟ್ರೈಗೋನಲ್ ಬೈಪಿರಾಮಿಡಲ್ ತರ ಕಾಣಿಸ್ತಿದೆ. ಸೊ ಯರ್ ಆಪ್ಷನ್ ಡಿ ವಿಲ್ ಬಿ ಯರ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ವಿಲ್ ಬಿ ಯರ್ ಕರೆಕ್ಟ್ ಆನ್ಸರ್. ಕ್ಲಿಯರ್? ನಾವು ಕಮಿಂಗ್ ಬ್ಯಾಕ್ ಟು ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನಮ್ಗೆ ಏನಂತಿದೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್ ಅಬೌಟ್ ಐರನ್ ಹೆಕ್ಸಾಫ್ಲೂರೈಡ್ ಈಸ್ ಕರೆಕ್ಟ್ ಅಬೌಟ್ ದ ಕಾಂಪ್ಲೆಕ್ಸ್ ಅಯಾನ್. ಇವಾಗ ಇದು ಕರೆಕ್ಟ್ ಅಂತ ನಾವು ಏನಕ್ಕೆ ಕೇಳ್ಬಹುದಂದ್ರೆ ನಮಗ್ ಗೊತ್ತು ಇದು ಯಾವ ಹೈಬ್ರಿಡೈಸೇಷನ್ ಹೋಗ್ತಿದೆ ಇಟ್ ಈಸ್ sp3d2 ಹೈಬ್ರಿಡೈಸೇಷನ್ ಹೋಗ್ತಿರ್ಬೇಕಾದ್ರೆ ಇವಾಗ ಏನಾಗ್ತಿದೆ ಇಲ್ಲೆಲ್ಲ ಇನ್ನರ್ ಡಿ ಆರ್ಬಿಟಲ್ ಕಾಣಿಸ್ತಿದೆ. ಬಟ್ ವಿ ಆಲ್ವೇಸ್ ನೋ ದಟ್ ಇಟ್ ಈಸ್ ಔಟರ್ ಡಿ ಆರ್ಬಿಟಲ್ ಮತ್ತೆ ಇದು ಅನ್ಪೇರ್ಡ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇದಕ್ಕೆ ಹತ್ರ ಏನಿದೆ ಇಟ್ ಈಸ್ ಔಟರ್ ಡಿ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಮತ್ತೆ ಏನಾಗ್ತಿದೆ ಪ್ಯಾರಾಮ್ಯಾಗ್ನೆಟಿಕ್ ಸ್ಟ್ರಕ್ಚರ್. ಪ್ಯಾರಾಮ್ಯಾಗ್ನೆಟಿಕ್ ಆಗ್ಬೇಕಾದ್ರೆ ಏನಾಗ್ಬೇಕಾದ್ರು ಅದೇ ಅನ್ಪೇರ್ಡ್ ಆಫ್ ಎಲೆಕ್ಟ್ರಾನ್ಸ್ ಏನಾದ್ರು ಆ ಕಾಂಪ್ಲೆಕ್ಸ್ ಅಲ್ಲಿ ಇದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಇಟ್ ಈಸ್ ಆಪ್ಷನ್ ಬಿ ವಿಲ್ ಬಿ ಅ ಕರೆಕ್ಟ್ ಆನ್ಸರ್. ಸೊ ಫಾರ್ ದಿಸ್ ಕ್ವಶನ್ ನಂಬರ್ 6 ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. 7. ವಿಚ್ ಆಫ್ ದ ಫಾಲೋಯಿಂಗ್ ಲಿಗ್ಯಾಂಡ್ಸ್ ವಿಲ್ ನಾಟ್ ಶೋ ಚಿಲೇಷನ್. ಇವಾಗ ಚಿಲೇಟಿಂಗ್ ಗೆ ಯಾವ್ದು ತೋರಿಸಲ್ಲ. ಸೊ ವಿ ಸೇ ದಟ್ ದಿಸ್ ಇಸ್ ದೇರ್ ಇಸ್ ನಾಟ್. ಸೊ ವಿ ನೋ ದ ಚಿಲೇಷನ್ ಯಾವ್ದು ತೋರಿಸಲ್ಲ ಯಾವತ್ತೇ ಇದ್ರು ಮೋನೋಡೆಂಟೆಡ್ ಲಿಗ್ಯಾಂಡ್ಸ್. ಇದರಲ್ಲಿ ನಾವು ಒಂದೇ ಒಂದು ಚಿಲೇಷನ್ ತೋರಿಸಿದ್ರೆ ಮೋನೋಡೆಂಟೆಡ್ ಲಿಗ್ಯಾಂಡ್ಸ್ ವಿಲ್ ನಾಟ್ ಶೋ ದ ಚಿಲೇಷನ್. ಇವಾಗ ಚಿಲೇಷನ್ ತೋರಿಸ್ಬೇಕಂದ್ರೆ ಯಾವುದೇ ಇದ್ರು ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್ ಇರಬೇಕು. ಇವಾಗ ನೋಡಿ ADTA ವಿ ನೋ ದಟ್ ಇಟ್ ಇಸ್ ಎ polydentate ligands and DMG is also polydentate ligands. Ethene 1,2 diamine it's obviously it's a polydentate ligands. Iva polydentate ligands agidre andre HCl thiocyanide it's just an ion, it's a monodentate ligands. Hence option D will be your correct answer. Enagate monodentate ligands will not show chelation. Monodentate ligand will not show chelation. Clear? Question number 8. The magnetic momentum of divalent ion in aqueous solution with the atomic number 25. ಇವಾಗ atomic number 25 ಆಗಿದ್ರೆ ಏನಂತ ನಮಗೆ ಗೊತ್ತು. atomic 25 atomic number 25 ಅಂದ್ರೆ periodic table ಅಲ್ಲಿ ಯಾವ್ದು ಬರುತ್ತೆ that is nothing but your manganese. So it is Mn. Mn will be your manganese. ಇಲ್ಲಿ ಏನಂತಾರೆ divalent ion ಅಂತ ಕೊಟ್ಟಿದ್ದಾರೆ that is we know that is divalent ion. Mn ಅಂತ ನಮಗೆ 25 ಅಂತ ಕೊಟ್ಟಿದೆ. ಇದು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಬಿ 3d5 and 4s2 ಅಂತ ನಮಗೆ ಗೊತ್ತು. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿಸ್
ಎಷ್ಟಾಗುತ್ತೆ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಈಸ್ ನಥಿಂಗ್ ಬಟ್ ಇಯರ್ 5. ಸೊ ಇವಾಗ ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟಮ್ ಗೊತ್ತು ಸ್ಪಿನ್ ಮ್ಯಾಗ್ನೆಟ್ ಮ್ಯೂ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಆಫ್ ಎನ್ ಪ್ಲಸ್ 2. ಸೊ ಇವಾಗ ಏನಿದೆ 5 ಇದೆ ಸೊ ದಟ್ ಈಸ್ ನಥಿಂಗ್ ಬಟ್ ಇಯರ್ 5 of 5 plus 2. So it is nothing but here square root of 5 of 7. So it is square root of 35. So square root of 35 answer ಏನಿರುತ್ತೆ 5.9. So 5.9. So optional ನೋಡಿ ಎಲ್ಲಿ 5.9 ಇದೆ option A will be a correct answer. So ಇವಾಗ question number 8 ಗೆ option A will be a correct answer. Question number 9. ಇವಾಗ ನಾವು question number 9 ಗೆ ಬಂದಿದ್ದೇವೆ. Which of the following element has lowest melting point? Guys, lowest melting point ಇರಬೇಕಾದ್ರೆ ಎಷ್ಟು least number of unpaired electron. See here. If low unpaired electrons, low number of unpaired electrons ಇದ್ರೆ melting point will be low, obviously, right? ಇವಾಗ ಲೋ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಮೆಲ್ಟಿಂಗ್ ಪಾಯಿಂಟ್ ಲೋ ಆಗಿರುತ್ತೆ. ಸೊ ಇಯರ್ ನಥಿಂಗ್ ಬಟ್ ಇವಾಗ ನಮ್ಗೆ ಗೊತ್ತು ಸೆರೀನಿಯಂ ಐರನ್ ನಿಕ್ಕಲ್ಗೆಲ್ಲ ಅನ್ಪೇಯ್ಡ್ ಎಲೆಕ್ಟ್ರಾನ್ ನಂಬರ್ ಜಾಸ್ತಿ ಇದೆ, ವೆರಸ್ ಕಾಪರ್ಗೆ ಓನ್ಲಿ 1 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಅದು ನಮಗೆ ಗೊತ್ತು. ಸೊ ಇಯರ್ ಆಪ್ಷನ್ ಡಿ ವಿಲ್ ಬಿ ಯರ್ ಕರೆಕ್ಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಡಿ ವಿಲ್ ಬಿ ಯರ್ ಕರೆಕ್ಟ್ ಆನ್ಸರ್. ಕಮಿಂಗ್ ಬ್ಯಾಕ್ ಟು ವಿಚ್ ಆಫ್ ಕ್ವಶನ್ ನಂಬರ್ 10 ಏನಂತಿದೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಥನೈಡ್ಸ್ ಇಸ್ ಕಾಮನ್ಲಿ ಯೂಸ್. ಗೈಸ್ ಇದು ತುಂಬಾ ಈಸಿ ಕ್ವಶನ್, ನಿಮ್ಗೆ ಅರ್ಥ ಯಾವ್ದು ನೀವು ಜಾಸ್ತಿ ಯೂಸ್ ಮಾಡಿದ್ದೀರಾ ಇಡೀ ಕೆಮಿಸ್ಟ್ರಿಯಲ್ಲಿ, ನೀವು ಯಾವ್ದು ನೀವು ಕೇಳಿಸ್ಕೊಂಡಿದ್ದೀರಾ ಈ ಆಪ್ಷನ್ಸ್ ಅಲ್ಲಿ ಯಾವ್ದು ಕೇಳಿಸ್ಕೊಂಡಿದ್ದೀರಾ ಅಂತ ನೀವು ನೋಡಿ. ಲ್ಯಾಂಥನಮ್, ನೊಬೆಲಿಯಂ, ಥೋರಿಯಂ, ಸೇರಿಯಂ. ಸೊ ಇವಾಗ ನೀವು ಇದೆಲ್ಲ ನೋಡ್ತಿದ್ರೆ ಯಾವ್ದು ಜಾಸ್ತಿ ನೋಡಿದ್ದೀರಾ ಅಂತ ಅರ್ಥ ಆಗ್ತಿದೆ. ದಟ್ ಈಸ್ ನಥಿಂಗ್ ಬಟ್ ಇಯರ್ ಲ್ಯಾಂಥನಮ್ ಯಾವ್ದಾದ್ರು ಕೇಳಿಸ್ಕೊಂಡಿದ್ದೀರಾ ಇಲ್ಲ, ಬಟ್ ಲಾಜಿಕಲ್ ಹೇಳ್ಬೇಕಾದ್ರೆ ಕಾಮನ್ಲಿ ಯೂಸ್ ಇರಲ್ಲ. ಲ್ಯಾಂಥನಮ್, ನೊಬಿಲಿಯಂ, ಥೋರಿಯಂ ಎಲ್ಲ ನಾವು ಕಾಮನ್ಲಿ ಯೂಸ್ ಮಾಡಲ್ಲ. ದಟ್ ಈಸ್ ಸೀರಿಯಂ ನ ಯೂಸ್ ಮಾಡ್ತೀವಿ. Sorry, you also know that we have used cerium as so many where there is a catalyst and the catalytic promoters na use ಮಾಡಿದೀವಿ. So it is nothing but here option D will be your correct answer. That is, it is a most evidently and effectively used extensively, like exclusively ಎಲ್ಲದಲ್ಲೂ ನಾವು ಯೂಸ್ ಮಾಡ್ತೀವಿ ಸೀರಿಯಂ ನ ಕೆಲವು ಕಾಂಪೌಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಬೇಕಾದ್ರೆ ಆಯ್ತಾ. ಸೊ ಕಮಿಂಗ್ ಬ್ಯಾಕ್ ಟು ಕ್ವಶನ್ ನಂಬರ್ 11 ಅಲ್ಲಿ ಏನಂತಿದೆ ಅಂದ್ರೆ ದ ಟ್ರೆಂಡ್ ಆಫ್ ಬೆಸಿಸಿಟಿ ಆಫ್ ಲ್ಯಾಂಥನಾಯ್ಡ್ ಹೈಡ್ರಾಕ್ಸೈಡ್. ನಾವು ಇವಾಗ ಏನಂತೀವಿ ಇವಾಗ ಟ್ರೆಂಡ್ ಆಫ್ ಬೆಸಿಸಿಟಿ, ದಟ್ ಈಸ್ ಬೆಸಿಸಿಟಿ ಆಫ್ ಲ್ಯಾಂಥನಾಯ್ಡ್ ಹೈಡ್ರಾಕ್ಸೈಡ್. ಇವಾಗ OH ಯಾವುದೇ ಇದ್ರು ಲ್ಯಾಂಥನಾಯ್ಡ್ಸ್ ಹೈಡ್ರಾಕ್ಸೈಡ್ದು ನಾವು ಬೆಸಿಸಿಟಿ ನೋಡಬೇಕು. ಇವಾಗ ಬೆಸಿಸಿಟಿ ಏನಾಗ್ತಿದೆ ಟ್ರೆಂಡ್ ಅಂದ್ರೆ ಹೇಗೆ ಇವಾಗ ಅಕ್ರಾಸ್ ದ ಗ್ರೂಪ್ ಡಿಕ್ರೀಸ್ ಆಗ್ತದೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತದೆ, ಅದನ್ನ ಟ್ರೆಂಡ್ ಅಂತೀವಿ. ಇವಾಗ ನಾವು ಲ್ಯಾಂಥನಾಯ್ಡ್ ಹೈಡ್ರಾಕ್ಸೈಡ್ದು ಏನ್ ಟ್ರೆಂಡ್ ಇದೆ ಅಕಾರ್ಡಿಂಗ್ ಟು ದ ಲ್ಯಾಂಥನಾಯ್ಡ್ಸ್ ಅಲ್ಲಿ ನಾವು ನೋಡೋದು ಆಪ್ಷನ್ಸ್ ಅಲ್ಲಿ ನೋಡಿದ್ರೆ increase across the lanthanoid series, no, always basicity will decrease across the lanthanoid series, we know that. First increases then decreases, no, it's not a relative parameter where it first decreases and first increases, not at all. So first decreases then decreases, so ಇದೆರಡು relative parameter ಅಲ್ಲಿ ಬಂತು ನಾವು ಆಪ್ಷನ್ ಡಿಕ್ರೀಸ್ ಇದು ಮಾಡ್ತೀವಿ. So option B will be a correct answer because it decreases across the lanthanoid series, we know that it decreases across the lanthanoid series. Question number 11 ಗೆ option B will be the correct answer. ಅರ್ಥ ಆಯ್ತಲ್ಲ. ನೆಕ್ಸ್ಟ್ which of the following, ನನಗೆ question number 12 ಗೆ ಏನಂತಿದೆ ಅಂದ್ರೆ which of the following act as the best coagulating agent for ferric hydroxide salt. ಗೈಸ್ ಇಲ್ಲಿ ತುಂಬಾ ಅರ್ಥ ಮಾಡಬೇಕು. ಕೋಆಗುಲೇಷನ್ ಏಜೆಂಟ್ ಅಂದ್ರೆ ಬೇಗ ಕೋಆಗುಲೇಷನ್ ಯಾವ್ದಾಗುತ್ತೆ. ಇವಾಗ ಯಾವ್ದು ಸೋಲ್ ಬಂದಿದೆ ನಮ್ಗೆ ಯಾವ್ದು ಉತ್ತರ ಇದೆ ಫೆರಿಕ್ ಹೈಡ್ರಾಕ್ಸೈಡ್ ಸೋಲ್, ದಟ್ ಈಸ್ FeOH ಅಂತ ಸೋಲ್ ನಮಗೆ ಗೊತ್ತಾಗ್ತಿದೆ. ಇವಾಗ ಫೆರಿಕ್ ಹೈಡ್ರಾಕ್ಸೈಡ್ ಸೋಲ್ ಅಲ್ಲಿ ಏನಾಗುತ್ತೆ ಪಾಸಿಟಿವ್ಲಿ ಚಾರ್ಜ್ಡ್ ಇರುತ್ತೆ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ಇವಾಗ ನಾವು ಏನ್ ಸಿಗುತ್ತೆ potassium chloride, it is not a complex. Potassium oxalate, aluminum chloride, it's not a complex, it's a molecule. ಇವಾಗ ಕಾಂಪ್ಲೆಕ್ಸ್ ಯಾವ್ದಾಗತ್ತೆ ಅಂದ್ರೆ potassium ferrocyanide. ಇವಾಗ potassium ferrocyanide ಹೇಗೆ ಕಾಣಿಸುತ್ತೆ ದಟ್ ಈಸ್ ನಥಿಂಗ್ ಬಟ್ K4FeCN6, ದಿಸ್ ಇಸ್ ಯುವರ್ ಕಾಂಪ್ಲೆಕ್ಸ್ ಅಯಾನ್. ಇದು ಕಾಂಪ್ಲೆಕ್ಸ್ ಅಲ್ಲಿ ಇವಾಗ ಅಯೋನೈಸೇಷನ್ ಆಗ್ಬೇಕಾದ್ರೆ 4K ಪ್ಲಸ್ here FeCN6 4 minus. So we know that now it can give a positive ion ಬೇಕು ನಮಗೆ. ಪಾಸಿಟಿವ್ ಅಯಾನ್ಸ್ ಬೇಕಾಗಿದೆ. ಫೆರಕ್ ಹೈಡ್ರಾಕ್ಸೈಡ್ ಸೋಲ್ ಪಾಸಿಟಿವ್ ಅಯಾನ್ಸ್ ಬೇಕು. Positive ions will produce from the potassium ferrocyanide. So this option A will be your correct answer for question number 12.
option A will be your correct answer. Clear? Coming back to question number 13 ಅಲ್ಲಿ ಏನಾಗ್ತಿದೆ, white of an egg whipped with water. ಇವಾಗ ಏನಾದ್ರು ವೈಟ್ ಎಗ್ ಅಲ್ಲಿ ಎಗ್ ವೈಟ್ ಇರುತ್ತಲ್ಲ, ಆ ಎಗ್ ವೈಟ್ ನ ನಾನು ಏನಾದ್ರು ನೀರಲ್ಲಿ ಹಾಕಿ ವಿಪ್ ಮಾಡಿದ್ರೆ ಯಾವ ತರ ನಮ್ಗೆ ಕೊಲೈಡ್ ಸಿಗುತ್ತೆ? ನಮಗೆ ಗೊತ್ತು associated colloids sigata. No, it is not associated with water, so it is not an associated colloid. Molecular colloid, can you see? If I can see, when I both are in the liquids, so it not form a molecular colloid. Coming back to normal electrolytic solution, no, because egg white will not produce any ionic or a molar conductivity will not occur, so it is not a electrolytic solution. So when we come, it is a macromolecular colloid. It is a egg white has a macromolecules and it is a macromolecular colloid. So option A will be the correct answer. For question number 13, option A will be the correct answer. Coming back to question number 14, that is, which of the following gases is least absorbed on charcoal? ಇವಾಗ ಚಾರ್ಕೋಲ್ ಮೇಲೆ ಯಾವ್ದಾದ್ರು ಅಬ್ಸಾರ್ಬ್ಡ್ ಆಗ್ಬೇಕಂದ್ರೆ ಯಾವ್ದಾದ್ರು ಇರ್ಬೇಕಂದ್ರೆ ಇಂಟ್ರಾಮಾಲಿಕ್ಯುಲರ್ ಬಾಂಡಿಂಗ್ ಜಾಸ್ತಿ ಇರಬೇಕು. ಇವಾಗ ನಾವು ಓನ್ಲಿ ಯೂನಿಮಾಲಿಕ್ಯುಲರ್ ಯಾವ್ದಾದ್ರು ಒಂದೇ ಒಂದು ಮಾಲಿಕ್ಯೂಲ್ ಇಟ್ಕೊಂಡ್ರೆ ಇವಾಗ ನಾವು ಬಾಂಡ್ ಮಾಡ್ಬೇಕಾದ್ರೆ ಆಗಲ್ಲ. ಸೊ ಆ ಮಾಲಿಕ್ಯೂಲ್ ಅಲ್ಲೇ ಒಂದು ಇಂಟ್ರಾಮಾಲಿಕ್ಯುಲರ್ ಬಾಂಡಿಂಗ್ ಆಗಿ ಇರಬೇಕು. ಸೊ ಹಿಯರ್ ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೂಲ್. ಸೊ ಇವಾಗ ನೋಡಿದ್ರೆ ಯಾವ್ದಕ್ಕೆ ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್ ಇದೆ? HCl ಗೆ ಇದೆಯಾ ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್? H ಸಪರೇಟ್ ಅಂಡ್ Cl ಸಪರೇಟ್, ಇದೆ ಎರಡಕ್ಕೂ ಬಾಂಡ್ ಆಗ್ತಿದೆ H. ಓಕೆ, ಕಮಿಂಗ್ ಬ್ಯಾಕ್ ಟು NH3 ಅಮೋನಿಯಾ, ಇದು ಎರಡಕ್ಕೂ ಎರಡು ಡಿಫ್ರೆಂಟ್ ಆಟಮ್ಸ್ ಇದೆ, ಅದು ಮಾಲಿಕ್ಯುಲರ್ ಫಾರ್ಮ್ ಆಗ್ತಾ ಇದೆ, ಅದು ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ಗೂ ಇದೆ, ಬಟ್ ನೈಟ್ರೋಜನ್ ಡೈನೈಟ್ರೋಜನ್ ಆರ್ ನೈಟ್ರೋಜನ್ಗೆ ನಾವು ಇಂಟ್ರಾಮಾಲಿಕ್ಯುಲ್ ಇಲ್ಲ, ಇಲ್ಲಿ ಓನ್ಲಿ ಒನ್ ಮಾಲಿಕ್ಯೂಲ್ ದಟ್ ಇಸ್ ಇಂಟ್ರಾಮಾಲಿಕ್ಯುಲರ್ ಆಗ್ತಿದೆ. ಸೊ ಹಿಯರ್ ಆಪ್ಷನ್ ಸಿ ವಿಲ್ ಬಿ ಯರ್ ಕರೆಕ್ಟ್ ಆನ್ಸರ್. ಫಾರ್ ಕ್ವಶನ್ ನಂಬರ್ 14 ಗೆ ಆಪ್ಷನ್ ಸಿ ಆಗುತ್ತೆ. ಏನಕ್ಕೆ? ಮಾಲಿಕ್ಯೂಲ್ ವಿತ್ ದ ಲೋವರ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಈಸ್ ಲೀಸ್ಟ್ ಅಬ್ಸಾರ್ಬ್ಡ್. ಇವಾಗ ಏನಾಗುತ್ತೆ, ಇವಾಗ ಲೀಸ್ಟ್ ಅಬ್ಸಾರ್ಬ್ಡ್ ಏನಾಗ್ತಿದೆ? ಬಿಕಾಸ್ ಲೋ ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್ ಇದೆ, ಅಟ್ರಾಕ್ಷನ್ ಲೋ ಇದೆ, ಸೊ ಇಟ್ ಈಸ್ ಅಬ್ಸಾರ್ಬ್ಡ್. ಓಕೆ, ಸೊ ಲೀಸ್ಟ್ ಅಬ್ಸಾರ್ಬ್ಡ್ ಇಸ್ ನೈಟ್ರೋಜನ್. ನಾವು ಕಮಿಂಗ್ ಬ್ಯಾಕ್ ಟು ಕ್ವಶನ್ ನಂಬರ್ 15 ಅಲ್ಲಿ ಏನಂತಿದೆ ಅಂದ್ರೆ, ದ ರೇಟ್ ಕಾನ್ಸ್ಟೆಂಟ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್. ಇವಾಗ ರೇಟ್ ಕಾನ್ಸ್ಟೆಂಟ್ ಏನಾಗ್ತದೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ? K is equals to 2 into 10 to the power of -2 per minute. The T75% of a reaction is what? We know that ನಮಗೆ T75% ಅಂದ್ರೆ ಏನು? is nothing but a 2 into T of. ಇವಾಗ T of ಫಾರ್ಮುಲಾ ನಮಗೆ ಗೊತ್ತಲ್ಲ, T of is equals to 0.693 divided by K. ಇವಾಗ K ಕೊಟ್ಟಿದ್ದಾರೆ 0.693 divided by 2 into 10 to the power of -2. ಇವಾಗ ಇದು ನಾವೇನಾದ್ರೂ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 34.65 ಮಿನಿಟ್ಸ್ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಹಿಯರ್ 34.65 ಮಿನಿಟ್ಸ್ ಅಂತ ಸಿಗ್ತಿದೆ. ಇವಾಗ ಟಿ ಆಫ್ ನಮ್ಗೆ ಗೊತ್ತಾಯ್ತು. ಇವಾಗ ಏನಾಗುತ್ತೆ, ನಾನು ಟಿ ಆಫ್ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 into 36.65 ಮಿನಿಟ್ಸ್ ನಾನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗ್ತದೆ? ಇಸ್ ನಥಿಂಗ್ ಬಟ್ ಹಿಯರ್ 69.3 ಮಿನಿಟ್ ಬರುತ್ತೆ. 69.3 ಮಿನಿಟ್ಸ್ ಅಂತ ಬರುತ್ತೆ. ಸೊ T75% ಇದು ಬರುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ಅ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15 ಗೆ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. So guys, now coming to question number 16. Question number 16 ಏನಂತಿದೆ ಅಂದ್ರೆ, the unit of rate constant for a reaction, that is, we know that 2 molecules of hydrogen plus 2 molecules of nitrogen monoxide will give you H2O, that is 2 molecules of water plus nitrogen gas, which has the rate, that is rate law ಏನು ಕೇಳಿದ್ದಾರೆ? That is K is equals to H2 into NO2. Now we know that H2 is very important in this reaction and is a main reactant, so we take it as power of 1. So order of the reaction ಏನಾಗುತ್ತೆ? ಇದು 1 ಆಗಿದೆ, 2 ಆಗಿದೆ. So order of the reaction is ಇವಾಗ order of the reaction ಏನಂತ ಯೂಸ್ ಮಾಡ್ತೀವಿ ನಾವು? is nothing but here. So ಇವಾಗ order of the reaction ನ ಏನಂತ ಯೂಸ್ ಮಾಡ್ತೀವಿ? So order of the reaction is always will be x plus y will be the order of the reaction. Order of the reaction ಇವಾಗ x ಏನಾಗಿದೆ? 1 plus 2. So it is nothing but here order is 3.
ಇವಾಗ ಥರ್ಡ್ ಆರ್ಡರ್ ರಿಯಾಕ್ಷನ್ ಆಗ್ಬೇಕಂದ್ರೆ ವಿ ನೋ ದ ರೇಟ್ ಕಾನ್ಸ್ಟೆಂಟ್, ಯೂನಿಟ್ ಆಫ್ ದ ರೇಟ್ ಕಾನ್ಸ್ಟೆಂಟ್ ಯಾವತ್ತೇ ಇದ್ರು ಥರ್ಡ್ ಆರ್ಡರ್ ಆಗ್ಬೇಕಂದ್ರೆ ಮಾಲ್ is equals to n of, sorry, it will be always 1 minus n to the L to the, it will be n minus 1 and per second. So ಇವಾಗ mole ಗೆ n ಏನಾಗಿದೆ 3 ಆಗಿದೆ, 1 minus 3 is nothing but here mole will be per 2, then liter will be 2, liter will be 2 per second. So here option will be, it should match with the mole per square, liter square per second. So it is option C will be your right answer for your question number 16 ಗೆ option C correct ಆಗಿ ಆನ್ಸರ್ ಆಗುತ್ತೆ. Okay, so coming back to question number 17. Question number 17 ಏನಂತಿದೆ, half life of a first order reaction is 10 minutes. ಇವಾಗ T half ಏನಂತಿದೆ, ಇದು 10 minutes ಅಂತ ತೋರಿಸ್ತಿದೆ ಆಯ್ತಾ. ಸೊ ಟಿ ಹಾಫ್ ಅಲ್ಲಿ ಟಿ is 10 minutes ಅಂತ ತೋರಿಸ್ತಿದೆ. ಅವಾಗ ನಮಗೆ ಕೆ ಗೊತ್ತಾಗ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 100th minute. 100 minutes ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ದ ರಿಯಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ನೋ ದಟ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಕೆ is equals to 2.303 divided by t into log of a divided by a minus x. ಇವಾಗ ಕೆ ಏನಂದಿದೆ 10 minutes ಅಲ್ಲಿ ಅಂತ ತೋರಿಸಿದ್ದಾರೆ. ಸೊ 10 0.693 divided by 10 is equals to 2.303 divided by time ಏನಿದೆ 100 minute. 100 into log of 100 by 100 minus 1. 100 minus x. So let us keep it as x. We not take it as 1. Okay, and x ಅಂತ ನಾವು ಇಟ್ಟಿದ್ದೀವಿ. ಇವಾಗ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ರೆ, ಲಾಗ್ ಏನಾದರೂ ಫೈಂಡ್ ಔಟ್ ಮಾಡಿದ್ರೆ, ಸೊ ವಾಟ್ ಡು ವಿ ಗೆಟ್, ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ, ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0.1 ಅಂತ ಸಿಗುತ್ತೆ. ಎಕ್ಸ್ 0.1 ಆದಮೇಲೆ ಏನಾಗುತ್ತೆ, ಇವಾಗ ವಿ ನೋಡ್ ದಟ್ 100 minute ಅಲ್ಲಿ 0.1 ನಾವು ಮೈನಸ್ ಮಾಡಬೇಕು. ಇವಾಗ 100 minute ಅಲ್ಲಿ ಎಷ್ಟಾಗ್ತಿದೆ, ಇವಾಗ ಎಕ್ಸ್ 0.1 ಬಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಮೈನಸ್ 0.1. ಸೊ ಟೈಮ್, ಸೊ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ, ಸೊ 100 minus 0.1 is 99.9%. So here 99.9% option C will be your correct answer. So question number 17 ಗೆ option C correct ಆಗಿ ಆನ್ಸರ್ ಇದೆ, that is 99.9%. Limiting molar conductivity of NH4OH, that is ammonium hydroxide, limiting molar conductivity ನಾವು ನೋಡಕ್ ಹೋದ್ರೆ ಯಾವ್ದಲ್ಲಿ ನಮಗೆ ಅಯೋನೈಸೇಷನ್ ಜಾಸ್ತಿ ಆಗಿದೆ, limiting molar conductivity of an solution ಅಲ್ಲಿ ಯಾವ ಜಾಸ್ತಿ ಕಾಣಿಸ್ತಿದೆ, that will be the correct option. So this both will, option A and C correct ಆಗಲ್ಲ. Coming back to NaOH form ಆಗಲ್ಲ, because it is always forming with the NaCl with the NaOH and NH4Cl. So here limited molar conductivity will be the option B will be the correct answer. Coming back to question number 19 ಅಲ್ಲಿ ಏನಂತ ಬರ್ತಿದೆ ಅಂದ್ರೆ, the equivalent conductivity of n by 10 solution of acetic acid at 25% is 14.3 centimeters square plus equivalent per equivalent. What will be the degree of dissociation of the acetic acid? Now we know that degree of dissociation is equals to degree of dissociation is equals to limiting molar conductivity with the infinite dilutions. So infinite dilutions ಏನು ಕಟ್ಟಿದೆ 390.71 divided by what they have given, it is n by 10. So n by 10 is equal to 14.3 ಅಂತ ಕೊಟ್ಟಿದ್ದಾರೆ. So 14.3 divided by 390 by 390.71 into 100 percentage. They are asking into percentage into 100. So what will be the answer? Your answer will be is 3.66%. 3.66%, that is option A will be your correct answer. Question number 20 ಏನಂತಿದೆ ಅಂದ್ರೆ, maximum amount of solid solute that can be dissolved in a specific amount in a given liquid solvent does not depend on factors depending on the solubility. Simple. Temperature is soluble,
nature of the solute and nature of the solvent. We never see pressure is a dependent on the solid solubility. So here correct option ಇಲ್ಲಿ ಏನು ಇಷ್ಟು ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ, ಬಟ್ ಇಲ್ಲೇನು ಕೆಲವು ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಆನ್ ದ ಸಾಲಿಬಿಲಿಟಿ. ಯಾವ ಫ್ಯಾಕ್ಟರ್ಸ್ ಡಿಪೆಂಡ್ ಆಗ್ತಿದೆ? Temperature. As the temperature increases, solubility also increases. As the nature of the solute is good, then the solubility will be good. Nature of the solvent as well. Pressure will never act as a constant with the solubility. So here nothing but here option C will be your correct answer. Coming back to question number 21, value of Henry's law constant, that is kh. kh ಏನಂತ ಕೇಳ್ತಿದೆ? We always know that law constant always says that so solubility decreases, it increases in the temperature of the solute. So kh value always decreases. We know that kh value decreases. So here remains constant, not. First increases, then decreases, not. Increases with increase in the temperature, not. We always know Henry's constant always decreases with increase in temperature. Then obviously option B will be the correct answer. This is a direct question for the Henry's constant. Okay. Coming back to question number 22. Question number 22 ಏನಂತಿದೆ ಅಂದ್ರೆ simple. Osmotic pressure of a solution containing 2 gram dissolved in a protein per 300 centimeter cube of a solution is 20 mm of mercury at 27 degrees Celsius. The molecular mass of the protein, that is MB. So we have to find out MB. So what we know, that is PV NB is equals to nRT. This is an ideal gas solution gottala. So if I just write MB is equals to WB divided by V into RT by pi. Simple. ಇದು ನಾನು ಮಾಡಿದ್ರೆ what do we get? The ಇದನ್ನೇನಾದ್ರೂ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, so what you will get the answer? Your answer will be C. 300 divided by centimeter cube ಅಂದ್ರೆ ನಾವು divided by 1000 ಅಂತ ಬರೀತೀವಿ. So here CN 2 gram by divided by ಏನು ಕೇಳಿದ್ರೆ 300 centimeter, 300 divided by 1000 into R ಗೊತ್ತು 0.821081 into temperature ಏನಂತ ಕೊಟ್ಟಿದ್ದಾರೆ 27 ಡಿಗ್ರೀಸ್ ಕೊಟ್ಟಿದ್ದಾರೆ. ನಾವು ಕನ್ವರ್ಟ್ ಮಾಡ್ತೀವಿ ಕೆಲ್ವಿನ್ ಅಲ್ಲಿ, ಇಟ್ ವಿಲ್ ಬಿ 300 ಆದ್ಮೇಲೆ ಪೈ ಇಸ್ 20 by 760. ಸೊ 20 by 760 ಮಾಡಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? ಮಾಲಿಕ್ಯುಲರ್ ಮಾಸ್ ಆಫ್ ದ ಪ್ರೋಟೀನ್ ಆನ್ಸರ್ ಏನ್ ಬರುತ್ತೆ? ಇಸ್ ನಥಿಂಗ್ ಬಟ್ ಹಿಯರ್ 6239.6 ಗ್ರಾಮ್ ಪರ್ ಮೋಲ್. ಸೊ ಇದನ್ನೇನಾದ್ರೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ಆಪ್ಷನ್ ಬಿ ವಿಲ್ ಬಿ ಯರ್ correct answer. Next, a plant cell, that is question number 23, says that ಏನನ್ನತ್ತೆ a plant cell shrinks when it kept in a. ಹೆಂಗೆ ಅದು shrink ಆಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾವತ್ತೇ ಇದ್ರ ಗೊತ್ತು, ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಇದ್ರೆ ಪ್ಲಾಂಟ್ ಸೆಲ್ದು shrink ಆಗತ್ತೆ. ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಆಗಿದ್ರೆ ಅದು ಯಾವ ತರ ಸೊಲ್ಯೂಷನ್ ಇರುತ್ತೆ? ಇಸ್ ನಥಿಂಗ್ ಬಟ್ ಯರ್ ಹೈಪರ್ಟಾನಿಕ್ ಸೊಲ್ಯೂಷನ್. ಇಲ್ಲಿ ಏನೇನಿದೆ? ಹೈಪರ್ಟಾನಿಕ್, ಐಸೋಟಾನಿಕ್, ಪ್ಯೂರ್ ವಾಟರ್. ಸೊ ಹೈ ಕಾನ್ಸಂಟ್ರೇಷನ್ ಇದೆ, ಸೊ ಇಟ್ ಇಸ್ hypertonic solution is your correct answer. For question number 23, option B, that is hypertonic solution, is the correct answer, because always the higher the concentration of the solution, plant cells get shrinks. ಇವಾಗ shrink ಆಗ್ಬೇಕು, higher concentration ಆಗ್ಬೇಕಾದ್ರೆ ಯಾವ solution ಇರುತ್ತೆ? is nothing but your hypertonic solution. Clear? Question number 24. Question number 24 ಅಲ್ಲಿ ಏನಂತಿದೆ ಅಂದ್ರೆ mark the incorrect pair of the following. ಇವಾಗ incorrect pair ಅನ್ನ ಮಾಡಬಹುದು. Stocky defect, equal number of cations and anions are missing. This is proper. Stocky defect says that. Frankel defect, dislocation of cation from its normal site to an interstitial site. ಒಂದೇ ಒಂದು ಲ್ಯಾಟಿಸ್ ಅಲ್ಲಿ dislocation of cations from the inside the lattice only ಅಂತದಿದ್ರೆ that is Frankel defect. We know that is correct. ಇವಾಗ impurity defect ಅಂದ್ರೆ cadmium chloride in silver chloride cluster to create cationic vacancy. Exactly, this is called as cadmium ಏನಾದ್ರು AgCl ಇದ್ರೆ ಅವಾಗ impurity defect ಆಗುತ್ತೆ, because we are adding impurity. So it is impurity defect. Coming back to metal excess defect, do you think that metal excess defect is iron? Do you think that it is not? So here option D is your correct answer, that is metal deficiency defect. We call it as metal deficiency defect. So option D is your correct answer, that is incorrect pair of the following.
So coming back to question number 25, what the question number 25 says, copper crystallizes in FCC lattice. FCC is face center cubic lattice cell ಏನಾಗ್ತಿದೆ ಅಂದ್ರೆ with a unit cell length of 361 picometer. 361 picometer ಇದೆ the radius of it. So FCC lattice cell radius ನಾವು ಏನಂತ ಫಾರ್ಮುಲಾ ಇದೆ ನಾವು ಫೈಂಡ್ ಔಟ್ ಮಾಡ್ತೀವಿ, ಡಿರೈವೇಶನ್ ಮಾಡ್ತಿರ್ಬೇಕಾದ್ರೆ √2 divided by 4 into a ಅಂತ ನಾವು ಬರುತ್ತಲ್ಲ. ಸೊ ಇವಾಗ ಏನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ, √2 is nothing but 1.414 divided by 4 ಏನಿದೆ 361 ಪಿಕೋಮೀಟರ್. ಇವಾಗ ನಾನು ಏನಾದರೂ ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಆಪ್ಷನ್ ಏನು ಆನ್ಸರ್ ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 127 ಪಿಕೋಮೀಟರ್ ಸಿಗುತ್ತೆ. ಸೊ 127 ಪಿಕೋಮೀಟರ್ ಯಾವ್ದಿದೆ, ಆಪ್ಷನ್ ಸಿ ಅಲ್ಲಿ ಇದೆ. ಸೊ ಕ್ವಶನ್ ನಂಬರ್ 25 ಅಲ್ಲಿ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗ್ತಿದೆ ಅಂದ್ರೆ FCC lattice radius ಫಾರ್ಮುಲಾ ನಮ್ಗೆ ಏನಾದರೂ ಗೊತ್ತಿದ್ರೆ ಯು ಕ್ಯಾನ್ ಡೂ ಇಟ್. ದಿಸ್ ಆಪ್ಷನ್ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಕ್ವಶನ್ ನಂಬರ್ 26 ಏನಂತಿದೆ, ತುಂಬಾ ಈಸಿ ಗೈಸ್. ನೋಡಿ, ದ ಎಕ್ಸಾಂಪಲ್ ವಿಚ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ನೋಡಿದೆವು. ಅಯಾನಿಕ್ ಸಾಲಿಡ್, ವಿ ನೋ ದಟ್ NaCl is an ionic solid, zinc sulfide is also ionic solid, right? Molecular solid ಏನಾಗುತ್ತೆ, ಒಂದು ಮಾಲಿಕ್ಯೂಲ್ ಆಗುತ್ತೆ. H2O is a molecule and sulfur dioxide is also a molecule. Metallic solid is nothing but here copper is an also metallic, right? So coming back to covalent solid ಅಲ್ಲಿ H2 and I2 ಅಂತ ಕೊಡಿದೆ. H2 I2 ಅಂದ್ರೆ ಏನು, diatomic molecules, that is H2, that is dihydrogen. Dihydrogen ಮತ್ತೆ iodine ಏನಾಗುತ್ತೆ, diatomic molecule, ಅದು ಮಾಲಿಕ್ಯುಲರ್ ಸಾಲಿಡ್ಸ್ ಆಗುತ್ತೆ. ಅದೇನಾಗುತ್ತೆ, ಮಾಲಿಕ್ಯುಲರ್ ಸಾಲಿಡ್. ಇಟ್ ವಾಂಟ್ ಬಿ ಎ ಕೋವೆಲೆಂಟ್ ಸಾಲಿಡ್. ಸೊ ವಿ ನೋ ದಟ್ H2 and I2 ಆರ್ ಮಾಲಿಕ್ಯುಲರ್ ಸಾಲಿಡ್. These are molecular solid. So option B will be a correct answer. Question number 27 ಅನ್ನು ನೋಡೋದ ಏನದ, which of the following ions have maximum stability? ಇವಾಗ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಏನಾಗತ್ತಂದ್ರೆ ವಿ ನೋ ದಟ್ ಇದು ಯಾವ ತರ ಇದೆ ಅಂದ್ರೆ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಆಗ್ಬೇಕಾದ್ರೆ ನಾವು ಇಂಡಕ್ಟಿವ್ ಎಫೆಕ್ಟ್ ನೋಡ್ತೀವಿ, ಮಿಸೋಮೆರಿಕ್ ಎಫೆಕ್ಟ್ ನೋಡ್ತೀವಿ, ಮತ್ತೆ ರೆಸೋನೆನ್ಸ್ ಎಫೆಕ್ಟ್ ನೋಡ್ತೀವಿ. ಇದರಲ್ಲಿ ಯಾವ ಜಾಸ್ತಿ ಸ್ಟೆಬಿಲಿಟಿ ಆಗುತ್ತೆ, ರೆಸೋನೆನ್ಸ್ ಎಫೆಕ್ಟ್ ಫಸ್ಟ್ ಆಗುತ್ತೆ, ಆಮೇಲೆ ಇಂಡಕ್ಟಿವ್ ಮಿಸೋಮೆರಿಕ್ ಎಫೆಕ್ಟ್. ಇದರಲ್ಲಿ ಯಾವ್ದು ರೆಸೋನೆಂಟ್ ಎಫೆಕ್ಟ್ ಜಾಸ್ತಿ ಇದೆ, ದಿಸ್ ಈಸ್ ಆಸ್ ದ ಪ್ಲಸ್ ರೆಸೋನೆನ್ಸ್ ಎಫೆಕ್ಟ್ ಪ್ಲಸ್ ಎಂ, ಇದು ಪ್ಲಸ್ ಐ ಎಫೆಕ್ಟ್, ದಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್ ಅಗೇನ್ ಪ್ಲಸ್ ಐ. So coming back to here, we can see that option B has the positive resonance effect. Then this will be the most stable. That is option B will be the most stable. Coming back to which of the following reaction, that is question number 28 ಏನಂತಂದ್ರೆ, which of the following reactions is not an example of electrophilic substitution in benzene ring? Electrophilic substitution, ನ್ಯೂಕ್ಲಿಯೋಫಿಲಿಕ್ ಬೇರೆದ್ ಬರುತ್ತೆ, ಎಲೆಕ್ಟ್ರೋಫಿಲಿಕ್ಸ್ ಬೇರೆದ್ ಬರುತ್ತೆ, ಎಲೆಕ್ಟ್ರೋಫೈಲ್ಸ್ ಅಂಡ್ ನ್ಯೂಕ್ಲಿಯೋಫೈಲ್ಸ್. ಇಲ್ಲಿ ಎಲೆಕ್ಟ್ರೋಫೈಲ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ಕ್ವಶನ್ಸ್ ಅಲ್ಲಿ ನೋಡೋದ, ಆಪ್ಷನ್ ಎ ಕ್ಲೋರಿನ್ ಇಸ್ ಅನ್ ಎಲೆಕ್ಟ್ರೋಫೈಲ್, ಇಟ್ ಇಸ್ ಗೆಟಿಂಗ್ ಸಬ್ಸ್ಟಿಟ್ಯೂಟೆಡ್, ಇಟ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಏನಿದೆ ವಿಚ್ ಇಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡೋದ. ಅಂಡ್ ದಿಸ್ ಆಸಿಡ್ ಕ್ಲೋರೈಡ್ ಬರ್ತಿದೆ, ದಿಸ್ ಇಸ್ ಆಲ್ಸೋ ಎ ಕರೆಕ್ಟ್. ಕ್ಲೋರಿನ್, ಸೊ ಕ್ಲೋರಿನ್ ಇಲ್ಲಿ H2SO4, ದಿಸ್ ಇಸ್ ಸಲ್ಫೈಡ್ ಗ್ರೂಪ್ ಬರ್ತಿದೆ, ದಟ್ ಈಸ್ ಆಲ್ಸೋ ಎಲೆಕ್ಟ್ರೋಫಿಲಿಕ್ ಕರ್ಜ್. ಇಲ್ಲಿ ಸನ್ಲೈಟ್ ಅಂತ ಬಂದಿದೆ, ಸನ್ಲೈಟ್ ಬಂದ್ರೆ ಅದು ಯಾವ್ದಾಗ ಕ್ಲೋರಿನೇಷನ್ ಆಗುತ್ತೆ. ಕ್ಲೋರಿನೇಷನ್ ಆಫ್ ಬೆನ್ಸಿನ್ ವಿಲ್ ಹ್ಯಾಪನ್, ದಟ್ ಈಸ್ ಕ್ಲೋರಿನೇಷನ್ ಆಫ್ ಬೆನ್ಸಿನ್, ದಟ್ ವೋಂಟ್ ಬಿ ದ electrophilic substitution. We are not substituting with this atom to that atom, but it is sunlight which is helping in the formation of chlorination, which goes on the n number of reactions. So the option C will be your correct option. This is not a electrophilic substitution reaction. These are all electrophilic substitution reaction. Coming back to question number 29. So guys, very easy question. ನೋಡಿ ಏನನ್ನಂದ್ರೆ, the equilibrium constant at 717 Kelvin for the reaction. The famous reaction in the equilibrium we ಗೊತ್ತಲ್ಲ, hydrogen gas plus iodine gas ಆಗಿದ್ರೆ 2 molecules of hydrogen iodide, that will be also in the gas. ಇವಾಗ ಇದನ್ನ equilibrium reversible ಮಾಡಬೇಕು, 2 molecules of HIG will give rise to H2G plus I2G. ಇದಂತೂ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಯೂಸ್ ಮಾಡ್ತಾರೆ, ಆಯ್ತಾ. ಇವಾಗ ಏನಂತಿದ್ದಾರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆ ಎರಡು ಅಂದ್ರೆ ನಮ್ಗೆ ಗೊತ್ತಲ್ಲ. ಇವಾಗ ಎರಡು ರಿವರ್ಸಿಬಲ್ ರಿಯಾಕ್ಷನ್ ಆಗಿ K dash is equals to 1/K. 1/K
ಕೆ ಅಂತ ನಮ್ಗೆ ಹೇಳಿದ್ದಾರೆ. ಅಟ್ ಏನಂದ್ರೆ is 60. ಫಸ್ಟ್ ರಿಯಾಕ್ಷನ್ 60 ಅಂತ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್ 60 ಅಂತ ಕೊಟ್ಟಿದ್ರೆ 1/60 ಅಂತ ತಗೊಂತೀನಿ. ಸೊ 1/60 ಅಂತ ತಗೊಂಡ್ರೆ ಏನಂತ ಸಿಗುತ್ತೆ, ಕೆ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1.6 ಇಂಟು 10⁻⁻². ಸೊ ಯರ್ ಆಪ್ಷನ್ ಎ ವಿಲ್ ಬಿ ಅ ಡೈರೆಕ್ಟ್. ಯಾವ್ದಾದ್ರು ರಿವರ್ಸಿಬಲ್ ರಿಯಾಕ್ಷನ್ ಕಾನ್ಸ್ಟೆಂಟ್ ಒಂದು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಒಂದು ಕೊಟ್ಟಿದ್ರೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಜಸ್ಟ್ ಕೆ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1/k. ದಿಸ್ ಈಸ್ ದ ಮೋಸ್ಟ್, ಯಾವತ್ತೇ ಇದ್ರು CET ಕೇಳ್ತಾರೆ ಈ ತರ ಆಪ್ಷನ್. ಯಾಕಂದ್ರೆ ಡೈರೆಕ್ಟ್ ಆನ್ಸರ್ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಬೇಗನೂ ಆಗುತ್ತೆ. ಸೊ ಕ್ವಶನ್ ನಂಬರ್ 30 ವೆರಿ ಈಸಿ, ಸಿಂಪಲ್. ನಿಮ್ದು ಲ್ಯಾಬ್ರೇಟರಿ ಇದೆಲ್ಲ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ನಾವು ಏನೇನ್ ಫ್ಲೇಮ್ ಟೆಸ್ಟ್ ಅಲ್ಲಿ ಏನೇನ್ ಯೂಸ್ ಮಾಡಿದೀವಿ ಅಂತ ಅದೊಂದು ಚೂರ್ ನೀವು ಜ್ಞಾಪನ ಮಾಡ್ಕೊಬಿಟ್ರೆ ಫ್ಲೇಮ್ ಟೆಸ್ಟ್ ಇದು ಆಪ್ಷನ್ ಈಸಿ ಆಗುತ್ತೆ. ಏನಾಗುತ್ತೆ ಕ್ವಶನ್ ನಂಬರ್ 30 ಏನಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫೇರ್ಸ್ ಮೀನ್ಸ್ ಬೋತ್ ಆರ್ ಕಂಪೇರ್ ಮಾಡಿದ್ರೆ ವಿಚ್ ಡು ನಾಟ್ ಇಂಪಾರ್ಟ್ ಕಲರ್ ಫಾರ್ ದ ಫ್ಲೇಮ್. ಇವಾಗ ಫ್ಲೇಮ್ ಟೆಸ್ಟ್ ಅಲ್ಲಿ ನಾವು ಕೆಮಿಸ್ಟ್ರಿಯಲ್ಲಿ ಫ್ಲೇಮ್ ಟೆಸ್ಟ್ ಲ್ಯಾಬ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಯಾವ್ದು ಮಾಡ್ತಿದ್ವಿ, ಬೇರಿಯಂ, ಸ್ಕ್ರಾನ್ಶಿಯಂ ಮತ್ತೆ ಕ್ಯಾಲ್ಸಿಯಂ, ರೈಟ್? ಇದೇ ಇರೋದು ನಿಮ್ಮ PU ಸಿಲೆಬಸ್ ಅಲ್ಲೂ ಇಷ್ಟೇ ಇರೋದು. ಸೊ ಇಷ್ಟನ್ನೇ ಕಾನ್ಸಂಟ್ರೇಟ್ ಮಾಡಿ. ಬೆರಿಲಿಯಂ, ಸ್ಕ್ರಾನ್ಶಿಯಂ ಇದೆರಡು ಪೇರ್ ಆಗತ್ತಾ? ಇಟ್ ವಿಲ್, ಬಟ್ ಸ್ಕ್ರಾನ್ಶಿಯಂ ವಿಲ್ ಇಂಪಾರ್ಟ್, ಸೊ ಇಟ್ ವಿಲ್ ಡೂ. ಕ್ಯಾಲ್ಸಿಯಂ, ಬೇರಿಯಂ, ಕ್ಯಾಲ್ಸಿಯಂ ಮತ್ತೆ ಬೇರಿಯಂ ಇದೆರಡು ಇಂಪಾರ್ಟ್ ಆಗುತ್ತೆ. ಬೇರಿಯಂ ಮತ್ತೆ ಸ್ಕ್ರಾನ್ಶಿಯಂ ಎರಡು ಆಗ್ತಿದೆ. ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ, ಡು ಯು ಎವರ್ ಸಿ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ? It's not a pair in this. So beryllium and magnesium will do not impart color to the flame. Direct, tumba simple a flame test use madre, direct option is option B will be a correct answer. So coming to the question number 30, option B will be a correct answer.